स्वागत है आप सभी का R1 न्यूज में। मैं आपके साथ साबिर मुकाशी। ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಗಮನಕ್ಕೆ ತರುತ್ತೇವೆ. ಅವರ ಮೇಲೆ ಕ್ರಮವನ್ನು ತಗೋಬೇಕು. ಅದಲ್ಲದೆ ಅವ್ರನ್ನ ಒತ್ತಾಯ ಮಾಡ್ತೀವಿ. ಬಂಧುಗಳೇ, ಈಗಾಗಲೇ ಏನು 2018ರಲ್ಲಿ ನೇಮಕಾತಿ ಬಂತು. ಆ ಸಂದರ್ಭದಲ್ಲಿ ಸರ್ಕಾರ ಕಾರ್ಮಿಕರೇ ಒಂದು ಕಾಯಮತೆ, ಎರಡನೇದ್ದು ನೇರ ವೇತನ, ಮೂರನೇದ್ದು ಗುತ್ತಿಗೆ, ನಾಲ್ಕನೇದ್ದು ದಿನಗೂಲಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ, ಅನೇಕ ರೀತಿಯಲ್ಲಿ ಇವತ್ತು ಕಾರ್ಮಿಕರನ್ನ ಒಡೆದು ಕೆಲಸ ಮಾಡೋದು ಮಾತ್ರ ಒಂದೇ. ಇದು ನೋಡ್ರಿ ಎಂಥ ದುರಂತ ಇದೆ. ಕೆಲಸ ಮಾತ್ರ ಎಲ್ಲರೂ ಒಂದೇ ಮಾಡ್ತಾರೆ. ಆದರೂ ಕಾರ್ಮಿಕರಲ್ಲಿ ಒಬ್ಬರಿಗೆ 15,000 ಬರ್ತದೆ ಅಥವಾ 18,000 ಬರ್ತದೆ ಪಗಾರ, ಕೆಲವು ಮಂದಿ 15,000 ಬರ್ತದೆ. ಆದ್ರೆ ಕೆಲಸ ಮಾತ್ರ ಒಂದೇ. ಎಲ್ಲರೂ ಕಸದ ಮಧ್ಯೆಲೇ ಕೆಲಸ ಮಾಡೋದು, ಕೆಲಸದ ಮಧ್ಯೆ ಕೆಲಸ. ಇವತ್ತು ಮಹಾನಗರ ಪಾಲಿಕೆಯ ವಾಹನರು ಮತ್ತು ಚಾಲಕರ ಸಂಘ ಮತ್ತು ಮುನ್ಸಿಪಲ್ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಸಹಯೋಗದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೂ ನಾವೇನು ಕಾರ್ಮಿಕರ ಒಂದು ಮುಷ್ಕರದಲ್ಲಿ ಇವತ್ತು ಪಾಲ್ಗೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಏನು ಮಹಾನಗರ ಪಾಲಿಕೆಯಲ್ಲಿ ಏನು ಗುತ್ತಿಗೆದಾರರಾದಂಥ ಕಲ್ಲಪ್ಪ ಜಂಬಗಿ ಜನಕ್ಷೇಮ ಎಂಟರ್ಪ್ರೈಸಸ್ ಒಂದು, ಆಮೇಲೆ ಬೆಂಗಳೂರು ಅಂತ ಹೇಳಿಸಿಂದ ಜಸ್ಕೋ ಅನ್ನುವಂಥ ಒಂದು ಗುತ್ತಿಗೆದಾರರು ಬೆಂಗಳೂರು ಗಣೇಶ್ ಶಂಕರ್ ಅನ್ನೋವಂಥವ್ರು 4 ತಿಂಗಳಿಂದ ಇವ್ರ ಪೇಮೆಂಟನ್ನು ಅಂದರೆ ಪಗಾರ ಹಾಕಿಲ್ಲ ಮತ್ತು ESI ಪೇಮೆಂಟ್ ಕಟ್ಟಬೇಕು, ಅದನ್ನು ಕಟ್ಟಿಲ್ಲ. ಆ ಕಾರಣದಿಂದಾಗಿ ಅವರ ಏನು ಕಾರ್ಮಿಕರ ಬರ್ತಾರ ಅವ್ರಿಗೆ ಸುಮಾರು 40,000 ರಿಂದ 50,000 ರೂಪಾಯಿ ಅವರ ಪೇಮೆಂಟನ್ನು ಕಿತ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಹಣ ಪಡೆದು ಇವ್ರನ್ನ ಕೆಲಸಕ್ಕೆ ತಗೋತಾರೆ. ಆಮೇಲೆ 3-4 ತಿಂಗಳಿಂದ ಪೇಮೆಂಟ್ ಹಾಕಂಗಿಲ್ಲ ಇವ್ರಿಗೆ. ಅಂದ್ರೆ ಪಾಪ ಅವರೆಲ್ಲ ಕಾರ್ಮಿಕರು ಇವತ್ತು ಈ ಬಿಜಾಪುರ ಜಿಲ್ಲೆ ಸ್ವಚ್ಛ ಇರಬೇಕಾದ್ರೆ ಕಾರಣೀಭೂತರು ಯಾರಪ್ಪ ಅಂದ್ರೆ ಇವರೆಲ್ಲರೂ ಸೇರಿದಾಗ ಮಾತ್ರ ಬಿಜಾಪುರ ಸ್ವಚ್ಛವಾಗಿರುತ್ತೆ ಅಂತ ಮಾತಲ್ಲಿ ಸ್ಪಷ್ಟೀಕರಣ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅವರ ಸಮಸ್ಯೆಗಳನ್ನು ಆಲಿಸೋವಂಥವ್ರು ಯಾರೂ ಇಲ್ಲ. ಇವತ್ತು ಕೂಡಲೇ ಏನು ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆ ವಹಿಸಿ ಇವ್ರದ್ದೇನು ಪೇಮೆಂಟ್ ಮತ್ತು ESI ಮತ್ತು PFಗಳನ್ನು ಭರ್ನಾ ಮಾಡಬೇಕು. ಆಮೇಲೆ ಏನು ಪರಿಸರ ಅಭಿಯಂತರಾದಂಥ ಅಶೋಕ್ ಕುಮಾರ್ ಸಜ್ಜನ್ ಅನ್ನೋರು ಕೂಡ ಕೂಡಲೇ ಅಮಾನತುಗೊಳಿಸ್ಬೇಕು. ಯಾಕಂದರೆ 3 ವರ್ಷ ಆತ ಅವರು ಇಲ್ಲೇ ಮಹಾನಗರ ಪಾಲಿಕೆಯಲ್ಲಿ ಇದ್ದು ಈ ಏನು ಕಾರ್ಮಿಕರಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಮಾಡ್ತಾಯಿದ್ದಾರೆ. ಅವರು ಕಾರ್ಮಿಕರಿಂದ ಬೆದರಿಸಿ ಅವ್ರಿಗೆ ಏನು ಗಾಡಿ ಕೊಟ್ಟಿರ್ತಾರಲ್ಲ ಆ ಗಾಡಿಗಳನ್ನು ಅವರೇ ರಿಪೇರಿ ಮಾಡಬೇಕು. ಒಂದು ವೇಳೆ ರಿಪೇರಿ ಮಾಡಲಿಲ್ಲಪ್ಪ ಅಂತಂದ್ರೆ ಅವ್ರನ್ನ ಕಿತ್ತಾಕಿ ಆ ಜಾಗದಲ್ಲಿ ಬೇರೆಯವ್ರನ್ನ ತೊಗೊಳ್ಳೋದು, ಅವ್ರ ಕಡೆಯಿಂದ 40,000 ರಿಂದ 50,000 ರೂಪಾಯಿ ಪಡೆಯುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾಯಿದೆ. ಇದು ಸತತ 3 ವರ್ಷಗಳಿಂದ ಆಗ್ತಾಯಿದೆ. ಅದನ್ನು ಕೇಳೋರು ಯಾರು ಪ್ರಶ್ನೆ ಮಾಡ್ತಾಯಿಲ್ಲ. ಇವತ್ತು ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸ್ಕೊಂಡು ಏನು ಅಶೋಕ್ ಕುಮಾರ್ ಸಜ್ಜನನ್ನು ಅಮಾನತುಗೊಳಿಸಬೇಕು, ಇಲ್ಲಾಂದರೆ ಬೇರೆ ಕಡೆ ಅವ್ರನ್ನ ವರ್ಗಾವಣೆಗೊಳಿಸಬೇಕು. ಒಂದು ವೇಳೆ ಗೊಳಿಸದೇ ಇದ್ದ ಪಕ್ಷದಲ್ಲಿ ನಾವೆಲ್ಲ ಸಂಘಟನೆಗಾರರು ಸೇರಿ ಉಗ್ರವಾದ ಹೋರಾಟ ಮಾಡಬೇಕು, ಅಣಿಯಾಗಬೇಕಾಗೈತೆ ಅನ್ನೋ ಒಂದು ಎಚ್ಚರಿಕೆ ಗಂಟೆ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀವಿ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿನ ವಹಿಸಿ ಏನು ನಮ್ಮ ಬೇಡಿಕೆಗಳದಲ್ಲ ಮಹಾನಗರ ಪಾಲಿಕೆಯ ಕಾರ್ಮಿಕರೇನು ಬೇಡಿಕೆಗಳದ ಕೂಡಲೇ ಈಡೇರಿಸದಿದ್ದ ಪಕ್ಷದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಉಗ್ರವಾದ ಈ ಸ್ವರೂಪ ಹೋರಾಟ ಅಣಿಗೊಳ್ಳಬೇಕು, ಅವ್ರು ಅನಿವಾರ್ಯ ಐತೆ ಅನ್ನೋ ಮಾತು ಕೂಡ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತೇನಪ್ಪ ಅಂತಂದ್ರೆ ಮುಷ್ಕರ ಏನಪ್ಪ ಅಂತಂದ್ರೆ ಜನಕ್ಷೇಮ ಎಂಟರ್ಪ್ರೈಸಸ್ ಮತ್ತು ಜಸ್ಕೋನೋ ಇವರು ಸುಮಾರು 4-5 ತಿಂಗಳಿಂದ ಪೇಮೆಂಟ್ ಹಾಕಿಲ್ಲ. ಇವತ್ತು ಆ ಪೇಮೆಂಟ್ ಹಾಕ್ಲಿಕ್ಕೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವತ್ತು ಅವರು ರೇಷನ್ ಇಲ್ಲದೆ ಬಳಲ್ತಾ ಇದ್ದಾರೆ. ಇವತ್ತು ಮಕ್ಕಳು ಆರೋಗ್ಯ ತಪ್ಪಿದ್ರೆ ಅವರು ದವಾಖಾನೆ ತೋರಿಸುವಂಥ ವ್ಯವಸ್ಥೆ ಕೂಡ ಅಲ್ಲಿ ಆಗ್ತಾ ಇಲ್ಲ. ಇವತ್ತು ತಂದೆ ತಾಯಿಗಳು ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಅವರು ದವಾಖಾನೆ ತೋರಿಸುವಂಥ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಅಲ್ಲಿ ಅವ್ರಿಗೆ ತಿಂಗಳ ಪೇಮೆಂಟ್ ಹಾಕಬೇಕಂತ ಅದು ಸುತ್ತೋಲೆನೇ, ಸರ್ಕಾರ ಸುತ್ತೋಲೆ ಐತಿ. ಇವ್ರು ಏನು ಗುತ್ತಿಗೆ ಪಡ್ಕೊಂಡಿರ್ತಾರಲ್ಲ ಅವರು ಗುತ್ತಿಗೆದಾರರು ಏನು ಸರ್ಕಾರ ಅವ್ರಿಗೆ ಭರ್ನಾ ಮಾಡಲಿಲ್ಲಪ್ಪ ಅಂದ್ರೆ ಅವರು ಏನು ಸಂಭಾವನೆ ಭರ್ನಾ ಮಾಡಲಿಲ್ಲಪ್ಪ ಅಂತಂದ್ರೆ ಇವರೇ ಕೈಲಿ ಕೊಡಬೇಕಂತ ರೂಲ್ ಅದ. ಆ ರೂಲನ್ನು ಕೂಡ ಇವ್ರು ಪಾಲಿಸೋದಿಲ್ಲ. ಅಂತ ಪಾಲಿಸದೇ ಇರುವಂಥ ಗುತ್ತಿಗೆದಾರನ ಇವ್ರು ಮಹಾನಗರ ಪಾಲಿಕೆ ಯಾಕೆ ಇಟ್ಕೊಂಡಾರೋ ಅನ್ನೋ ಪ್ರಶ್ನೆ ನಾನು ಇಲ್ಲಿ ಮಾಡೋಕ್ಕಾಗತ್ತೆ. ಅದಕ್ಕಾಗಿ ಮುಷ್ಕರ ಇವತ್ತು ಮುಗಿಯೋದಿಲ್ಲ. ಈ ಮುಷ್ಕರ ಏನು ಬೇಡಿಕೆ ಇಡುವವರೆಗೂ ಮುಂದುವರಿಯುತ್ತೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಈಗ ಸುಮಾರು ಒಬ್ಬರಿಗೆ 5 ತಿಂಗಳಿಂದ ಕೊಟ್ಟಿಲ್ಲ, ಒಬ್ಬರಿಗೆ 7 ತಿಂಗಳಿಂದ ಕೊಟ್ಟಿಲ್ಲ, 10 ತಿಂಗಳಿಂದ ಕೊಟ್ಟಿಲ್ಲ, ಪೇಮೆಂಟ್ಗಳು ಕೊಟ್ಟಿಲ್ಲ. ಅಂದರೆ ಬೇರೆ ಗುತ್ತಿಗೆದಾರರು ಇದ್ರು. ನಿನ್ನೆ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಒಂದು 4 ಮಂದಿಗೆ ಏನು ಪೇಮೆಂಟ್ ಹಾಕಿದ್ದಾರೆ ಜನಕ್ಷೇಮದವರು. ಅಂದ್ರೆ ಒಂದು ಪ್ರಶ್ನೆ ಬರ್ತಾ ಇದೆ, 10 ತಿಂಗಳ 6 ತಿಂಗಳ 7 ತಿಂಗಳ ಪೇಮೆಂಟ್ ಕೊಟ್ಟಿಲ್ಲ ಅಂತಲ್ಲ,
ನೀವು ಇವತ್ತು ಬಂದಿರಿ ರಿಪೋರ್ಟ್ ಇದು ಸ್ಟ್ರೈಕ್ ಮಾಡಕ್ಕೆ, ಅದಕ್ಕೆ ಅವಾಗ ಯಾಕೆ ಧ್ವನಿ ಎತ್ತಿಲ್ಲ ಅಂತೇಳಿ ಒಂದು ಪ್ರಶ್ನೆ ಬರ್ತದೆ. ಈಗ ದನಿ ಎತ್ತಲಕ್ಕಂದ್ರೆ ಈಗ ಕಾರ್ಮಿಕರಲ್ಲಿ ಅವರ ಭಯ ಹುಟ್ಟಿಸ್ಯಾರ ಅವರು ಅಧಿಕಾರಿಗಳು. ಏನಪ್ಪ ನೀವೇನಾದರೂ ನೀವು ಮುಷ್ಕರಕ್ಕೆ ಹೋದ್ರಪ್ಪ ನಿಮ್ಮನ್ನ ಕಿತ್ತಾಕ್ತೇವೆ ಅನ್ನೋದು ಭಯ ಹುಟ್ಟಿಸಿದ್ದಾರೆ ಅವ್ರಿಗೆ. ಭಯ ಹುಟ್ಟಿಸಾಕಿನೂ ಆಲ್ರೆಡಿ ಕೆಲವು ಮಂದಿ ತೆಗೆದಿದ್ದಾರೆ ಉದಾಹರಣೆಗಳದಾವ. ಮತ್ತು ಅವ್ರು ಮುಷ್ಕರಕ್ಕೆ ಹೆಂಗೆ ಬರ್ತಾರೆ ಮಂದಿ ಮುಂದೆ ಹೆಂಗೆ ಹೇಳ್ಕೊತಾರೆ ಅವರು, ಹೇಳ್ಕೊಳಕ್ಕೆ ಸಾಧ್ಯ ಇರಂಗಿಲ್ಲ ಅದು. ಈಗ ನಮ್ಮ ನಜರಿಗೆ ಬಂದಿದ್ದಪ್ಪ ಅಂದ್ರೆ ಮೊನ್ನೆ 9ನೇ ತಾರೀಕು ನಾವು ಭೇಟಿ ಕೊಟ್ಟಿದ್ದು. 9ನೇ ತಾರೀಕು ಮಹಾನಗರ ಪಾಲಿಕೆ ಭೇಟಿಗಳ ಸಮಸ್ಯೆಗಳು. ಈಗ ಮನುಷ್ಯನ ಸಮಸ್ಯೆಗಳು ಎಲ್ಲಿ ಮಟ್ಟಪ್ಪ ಅದು ಕುತ್ತಿಗೆ ಬರ್ಮಟ್ಟ ತಡ್ಕೋತೈತೆ ಮನುಷ್ಯ. ಕುತ್ತಿಗೆ ಮೇಲೆ ಹಾರೋದ ಮೇಲೆ ತಡ್ಕೊಳಕ್ಕೆ ಸಾಧ್ಯ ಆಕೈತೆ ಯಾರಿಗೆ ಆಗಂಗಿಲ್ಲ ಅದು. ಅದಕ್ಕಾಗಿ ಇವರು ಪುಟ್ಟದ ಹೊರಗೆ ಬಂದಾರ. ಈ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದನೆ ಸಿಗಬೇಕಂತ ಹೇಳಿ ನಮ್ಮ ವಿಚಾರದ ಆ ಸ್ಪಂದನೆ ಅಕಸ್ಮಾತ್ ಆಗಲಿಲ್ಲಪ್ಪ ಅಂತಂದ್ರೆ ಉಗ್ರ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಹೇಳಕ್ಕೆ ಬಯಸ್ತೇವೆ. ಇದು ಬೇಡಿಕೆ ಆಗಲಿಲ್ಲಪ್ಪ ಇಡಿಲ್ಲ ಅಂದ್ರೆ ಮುಂದೆ ಏನಾಗ್ತದೆ? ಅದ ಬೇಡಿಕೆ ಇಲ್ಲಿಗೆ ಮುಷ್ಕರ ಕುಂಡಿರ್ತೀವಿ ನಾವು. ಇಲ್ಲಿ ಹೇಳಂಗಿಲ್ಲ, ಇಲ್ಲೇ ಕೂತ್ ಬಿಡ್ತೀವಿ. ಈ ಬಗ್ಗೆ ಅಧಿಕಾರಿ ಕೇಳಿದ್ರೆ ಏನಂತಾರೆ ಅವರು? ಅಧಿಕಾರಿ ಕೇಳಿದ್ರೆ ಅಧಿಕಾರಿಗಳಿಗೆ 9ರಿಂದ ಇಲ್ಲಿವರೆಗೆ ಗಡುವು ಕೊಟ್ಟಿದ್ದು ಅವ್ರಿಗೆ. ಆ ಅಧಿಕಾರಿ ಇವತ್ತು ಏನು ಮಹಾನಗರ ಪಾಲಿಕೆಯ ಕಮಿಷನರ್ ಆದಂಥ ಆಯುಕ್ತರು ಬಂದಿದ್ದರು ಬೆಳಗ್ಗೆ. ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ, ಅಲ್ಲೇನು ಸ್ಟ್ರೈಕ್ ಮಾಡಬೇಡ್ರಿ, ಇಲ್ಲೇ ಇದ್ದು ಬಿಡ್ರಿ ಅಂತ ಅಂದರು. ಇಲ್ಲೇ ಬಿಟ್ಟು ಬಿಡ್ರಿ ಅಂದರು. ಅಲ್ಲ, ಅವರು 9 ದಿವಸ ಗಡುವು ಕೊಟ್ಟರು ಅದಕ್ಕೆ ಯಾವುದೇ ಕ್ಯಾನ್ಲಾರ್ದ ಇವತ್ತು ನಾವು ಮುಷ್ಕರ ಮಾಡ್ತೀವಪ್ಪ ಅಂದ್ರೆ ಇವರು ಇವತ್ತು ಅಧಿಕಾರಿಗಳು ಭೇಟಿ ಕೊಟ್ಟಾರೆ ಇವತ್ತು. ಅಂದ್ರೆ ಇವ್ರಿಗೆ ಕಾರ್ಮಿಕರ ಅರಿವು ಗೊತ್ತಿಲ್ಲ. ಕಾರ್ಮಿಕರ ಅರಿವು ಇವ್ರಿಗೆ ಪ್ರಜ್ಞೆ ಇಲ್ಲ. ಯಾಕಂದ್ರೆ ಇವರು ಸರ್ವಾಧಿಕಾರಿ ಅನ್ನೋ ಲೆಕ್ಕನಾಗ ಅಶೋಕ್ ಕುಮಾರ್ ಸಜ್ಜನ್ ಸರ್ವಾಧಿಕಾರಿ ನಾನಾ ಇದ್ರೆ ಮಹಾನಗರ ಪಾಲಿಕೆ ಇರ್ತೈತೆ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾನೆ. ಅದಕ್ಕೆ ಕೂಡಲೇ ಅವ್ರನ್ನ ಅಮಾನತುಗೊಳಿಸ್ಬೇಕು ಅನ್ನೋದು ಒಂದೇ ಬೇಡಿಕೆ ನಮ್ಮದು. ಆಮೇಲೆ ಇವ್ರು ಏನು ಪೇಮೆಂಟ್ ಇದಿಲ್ಲ, ESI ಬರ್ನ ಮಾಡಬೇಕು, PF ಬರ್ನ ಮಾಡಬೇಕು. ಮತ್ತು ಏನು ಸ್ವಚ್ಛತೆಗಾರದಾರಲ್ಲ ಅವ್ರಿಗೆ ಅವು ಸೇಫ್ಟಿ ಅವ್ರೇನು ಕೈ ಕವಚ, ಅವು ಬೂಟ್ಸು ಮತ್ತು ಕಸಬರ್ಗಿ ಅವು ಏನಾಗಲ್ಲ ಸೇಫ್ಟಿ ಎಲ್ಲ ಪ್ರಿಕಾಷನ್ಗಳು ಅವು ಏನದಾವಲ್ಲ ಅವೆಲ್ಲ ಕೊಡಬೇಕು ಅವ್ರು ಮಹಾನಗರ ಪಾಲಿಕೆಯವರು. ನಾವು ಸಂಜು ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಜಿಲ್ಲಾ ಪ್ರಧಾನ ಸಂಚಾಲಕರು, ವಿಜಯಪುರ. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ, ಬಿಜಾಪುರ ವಾಹನ ಚಾಲಕರ ನಿರ್ವಾಹಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ, ಈ ಒಂದು ಸಂಘಟನೆಗಳ ಸಂಯೋಗದಲ್ಲಿ ಇವತ್ತು ನಾವು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ 9 ದಿನಗಳ ಹಿಂದೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೆವು. ಅವರ ವೇತನ ಏನು ಬಾಕಿ ಇದೆ ವೇತನ ಕೊಡ್ರಿ ಅಂತೇಳಿ. ಆ ವೇತನ ಕೊಡಬೇಕು, PF ಸರಿ ಮಾಡಬೇಕು, ESI ಕಾರ್ಡ್ಗಳನ್ನು ಮಾಡಿಕೊಡ್ಬೇಕು. ಮತ್ತು ಏನು ಸಮಸ್ಯೆ ಇದಾವೆ, ಏನು ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅವುಗಳನ್ನು ಕೂಡ ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆವು. ಆದರೂ ಕೂಡ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ದರಿಂದ ಇವತ್ತು ಅನಿವಾರ್ಯವಾಗಿ ಕಾರ್ಮಿಕರು ಮುಷ್ಕರದ ಮೇಲೆ ಬಂದಿದ್ದಾರೆ. ಈ ಮುಷ್ಕರವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಕೆಲಸವನ್ನು ಸ್ಥಗಿತಗೊಳಿಸಿ ಇವತ್ತು ಬಿಜಾಪುರ ನಗರದಲ್ಲಿ ಇಂದಿನಿಂದ ಅವರ ಬೇಡಿಕೆಗಳು ಈಡೇರುವವರೆಗೂ ಈ ಮುಷ್ಕರ ಮುಂದುವರಿತದೆ. ಆದರೆ ಒಂದು ಅಧಿಕಾರಿ ಮೇಲೆ ಆರೋಪ ಮಾಡ್ತಿದ್ದಾರೆ. ಹಾಂ, ಏನು ಮಾಡ್ತಾ ಇದ್ದಾರೆ ಅಶೋಕ್ ಸಜ್ಜನ್ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಇವತ್ತು ಅವರು ಬಂದು ಏನು 3 ವರ್ಷ ಆಯಿತು ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಅದು ಕರೆ. ಅವರು ಬಂದ ನಂತರ ಅಧಿಕಾರಿಗಳು ಯಾವ ರೀತಿ ಇರಬೇಕು ಆ ರೀತಿ ಇರದೆ ಇವತ್ತು ಏನು ಗುತ್ತಿಗೆದಾರರು ಇದ್ದಾರೆ, ಆ ಗುತ್ತಿಗೆದಾರರ ಮಾಡುವಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರನ್ನ ಯಾವುದೇ ಗಣನೆಗೆ ತೆಗೆದುಕೊಳ್ಳದೆ ಎಲ್ಲನೂ ಕೂಡ ಅವರೇ ಮಾಡೋದ್ರ ಜೊತೆಯಲ್ಲಿ ಇವತ್ತು ಪೌರ ಕಾರ್ಮಿಕರನ್ನ, ಇವತ್ತು ಗುತ್ತಿಗೆ ಕಾರ್ಮಿಕರನ್ನ ಎಲ್ಲರನ್ನ ಭಯಪಡಿಸುತ್ತಾ ಇವತ್ತು ಆ ಕಾರ್ಮಿಕರನ್ನು ಏನಾದರೂ ಅವರು ಒಳ್ಳೆ ವೇತನ ಕೇಳಿದ್ರು ಕೂಡ ನೀವು ನಾಳೆಯಿಂದ ಬರಬೇಡ ಅಂಥೇಳಿ ಅವರಿಗೆ ಅಂಜಿಕೆ ಹಾಕೋದ್ರ ಮೂಲಕ ಇವತ್ತು ವೇತನವನ್ನು ಕೊಡದೆ ಇವತ್ತು ಕೆಲವು ಕಾರ್ಮಿಕರನ್ನು 9 ತಿಂಗಳ 10 ತಿಂಗಳದಿಂದನೂ ಕೊಟ್ಟಿಲ್ಲ. ಅವ್ರು ಏನಾದರೂ ಕೇಳಕ್ಕೆ ಹೋದ್ರೆ ನೀವು ಕೊಡ್ತೀವಿ ಅಂತ ಹೇಳೋದು ಮೊದಲಿಗೆ, ನಂತರದಲ್ಲಿ ಏನು ಹೇಳೋದು, ಇಲ್ಲ ಕೊಡೋದಿಲ್ಲ, ನೀವು ಏನು ಮಾಡ್ಕೋ ಅಂತೇಳಿ ಬೆದರಿಸೋದು. ಈ ರೀತಿಯಲ್ಲಿ ಇವತ್ತು ಅಲ್ಲಿ ಬೆದರ್ಸಾಕತ್ಯಾರ. ಅದಕ್ಕಾಗಿ ಅದು ಹೋಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತೀವಿ ನಾವು. ನನ್ನ ಹೆಸರು ಲಕ್ಷ್ಮಣ ಅಂತ್ರಾಳ್, CITU ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ. ಮಹಾನಗರ ಪಾಲಿಕೆ ಒಳಗೆ ಕೆಲಸ ಮಾಡ್ಲತ್ತು ನಾವು ಮಹಾನಗರ ಪಾಲಿಕೆ ಒಳಗೆ ಕೆಲಸ ಮಾಡ್ಲತ್ತು 2.5 ವರ್ಷ ಆಯಿತು. ಈಗ ಸದ್ಯಕ್ಕೆ ನಮಗೆ 4 ತಿಂಗಳಾಯ್ತು ರೀ ಕೆಲಸದ ಮೇಗಿನ ತೆಗೆದು. ನಾವು 30,000 ರೂಪಾಯಿ ಕೊಟ್ಟು ಕೆಲ್ಸಕ್ಕೆ ಹೋಗಿದ್ದೀವಿ ಸರ್. ಇನ್ನವರಿತನ ಈಗ ತೊಗೋತೀವಿ, ನಾಳೆ ತೊಗೋತೀವಿ, ಸಜ್ಜನ್ ಸರ್ ಹೇಳೋಣ ತೊಗೋತೀವಿ. ಮತ್ತು ಇಲ್ಲಾಂದ್ರೆ ಆಮೇಲೆ ನಮ್ಮ ಇವರು ಕಲ್ಲಪ್ಪ ಜಂಬಿಯವರು ಸಜ್ಜನ್ ಸರ್ ಹೇಳೋಣ ತೊಗೋತೀವಿ ಅಂತ ಹೇಳ್ತಾರೆ. ಅವ್ರು ಏನಾನ ನಿಮ್ಗೆ ಯಾಕೆ ತೆಗೆದಾರಪ್ಪ ಕೆಲಸದಿಂದ ಅವ್ರಿಗೆ ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಅಲ್ಲಿ ಹೋಗೋಣ, ಇವ್ರ ಹೆಸರು ಹೇಳ್ತಾರೆ, ಇವ್ರು ಅವ್ರ ಹೆಸರು ಹೇಳ್ತಾರೆ ಸರ್. ಏನು ಗೊತ್ತಿಲ್ಲ ಸರ್ ರೀಸನ್, ಸುಮ್ಮನೆ ತೆಗೆದುಬಿಟ್ಟಾರೆ. 40 ಮಂದಿಗೆ ತೆಗೆದಾರೆ. 40 ಮಂದಿ ಒಳಗೆ ಯಾರೂ ಅಂಜಿ ಮುಂದೆ ಬರೋಕ್ಕೆ ತಯಾರಿಲ್ಲ. ಅದರೊಳಗೆ
ಇವರು ಶ್ರೀನಾಥ್ ತೆಂಡೇಗರ್ ಅನ್ನೋರು ನಾವೊಬ್ಬರು. ಓರಿ ಸರ್ 50,000 ಕೇಳಾಕತ್ತಾರತ್ತ. ಇಲ್ರಿ ಮತ್ತೆ ಈಗೇನು ಕೇಳಿಲ್ಲ ಸರ್ ಅದ್ರ ಮ್ಯಾಗೆ. ಕೊಟ್ಟು ಹೋಗಿ ಹೇಳ್ರಿ ಹಾಂ ಸರ್ ನೀವೇ ಅಂದ್ರಿ ಈಗ. ಹಾಂ ರೀ ಈಗ ಮತ್ತೆ ನಿಮ್ಗೆ ಯಾಕೆ ತೆಗ್ದಾರ ಅವರು? ತೆಗ್ದಾರ ಸರ್ ಅವ್ರಿಗೇನು ಹೇಳಿಲ್ಲ ರೀಸನ್. ಒಟ್ಟು ಕೆಲಸದ ಮ್ಯಾಗಿನ ತೆಗ್ದಾರ. 30,000 ನಾವು ಕಲ್ಲಪ್ಪ ಜಂಬಿ ಅವ್ರಿಗೆ ಕೊಟ್ಟೇವ್ರಿ. ಅವ್ರು ಏನದಾರಲ್ಲಿ? ಅವ್ರ ಜನಕ್ಷೇಮದ ಅವರೇ ಅದಾರ ಮೇನ್ ರೀ ಟೆಂಡರ್ದವ್ರು. ಹಾಂ ರೀ 30,000 ತಗೊಂಡು ಯಾಕೆ ನಿಮ್ಗೆ ತೆಗ್ದಾರ ಅದೊಂದು ಗೊತ್ತಿಲ್ಲ ಸರ್. ಅವರು ವಿಜಯ್ ಮಕ್ಕಳಿಗೆ ಅವ್ರು ತೆಗೆದು ಹೋಗ್ಯಾರ ಅಂತ ಹೇಳ್ಯಾರ ಸರ್ ಅವ್ರು. ಅದ್ರ ಬಳಿಕ ಆ ನಂತರ ಈಗ ಸದ್ಯಕ್ಕೆ ಅವ್ರ ಹೆಸರು ಇವ್ರು ನೀವು ಕೆಲ್ಸಕ್ಕೆ ತೊಗೊಳ್ಳೋಣ ಇವ್ರು ತೊಗೋತಾರ ಅಂತ ಹೇಳ್ಯಾರ ಸಜ್ಜನ್ ಸರ್. ತೊಗೋತಾರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳ್ಯಾರ. ಆಯ್ತು ಇನ್ನೂ ಬರೀ ಮುಂದಕ್ಕೆ ಹಾಕೋ ತೊಗೊಂಡ್ರಿ ಸರ್. ಇನ್ನು ಮೇಲೆ ತೊಗೊಂಡೇ ಇಲ್ಲ ಹೊಳ್ಳಿ. ಈಗ 4 ತಿಂಗಳು ರನ್ನಿಂಗ್ 5ನೇ ತಿಂಗಳು ರನ್ನಿಂಗ್ ಸರ್. 40 ಮಂದಿ ಸರ್ ರೊಕ್ಕ ಕೊಟ್ಟು ನಾವು ಕೊಟ್ಟವ್ರಿ ಸರ್. ಉಳ್ಕಿದವ್ರು ಕೊಟ್ಟರೋ ಬಿಟ್ಟಾರೋ ಗೊತ್ತಿಲ್ಲ. ಹಾಂ 40 ಮಂದಿಗೆ ತೆಗ್ದಾರ ಸರ್. ಅದು ಲಿಸ್ಟ್ ಇವ್ರ ಕಡೆ ಐತೆ ಸರ್. ಲಿಸ್ಟ್ ಯಾರ ಕಡೆ ಐತ್ರಿ? ರೊಕ್ಕ ನಮಗೂ ಕೊಟ್ಟಿವ್ರಿ ಸರ್, ನಮಗೂ ತೆಗ್ದಾರ ಸರ್. ಲಿಸ್ಟ್ ಇಲ್ಲ. ಹಾಂ ಲಿಸ್ಟ್ ಐತೆ ನೋಡಿರಿ ಸರ್. ಅದು ಲಿಸ್ಟ್ ಒಳಗೆ 40 ಮಂದಿಗೆ ತೆಗ್ದಾರ ಅಂತ ಹೇಳ್ಯಾರ ಸರ್. ಆದ್ರೆ ಇನ್ನವರಿ ತನಕ ತೊಗೊಂಡಿಲ್ಲ. ತೊಗೋತೀನಿ ಅಂತ ಹೇಳ್ತಾ ಇದ್ದಾರೆ. ಪೇಮೆಂಟ್ ಒಟ್ಟು ಕ್ಲಿಯರ್ ಮಾಡಿ. ಪೇಮೆಂಟ್ ಕ್ಲಿಯರ್. ಹಾಂ ನಮ್ಮ ಬದಲಿ ಯಾರ್ಯಾರು ತೊಗೊಂಡಾರ ಗೊತ್ತಿಲ್ಲ ಸರ್. ಬಂದಾಗ್ರಮ್ ಹೇಳತ್ತಾರ ಅವರು ಬೇರೆ ತೊಗೋತೇವೆ ಹೇಳಿ ನೀವು ಟೆನ್ಷನ್ ತೊಗೊಬೇಡಿ. 3 ಮಂದಿ ಹಾಂ ಹೊಸ್ತ ಮಹೇಶ್ ಹೊಸ್ಮನಿ ನಾವು 3 ವರ್ಷದಿಂದ ಸರ್ ಕೆಲ್ಸಕ್ಕೆ ತೊಗೋತೀನಿ ಅಂತ ಅಂದ್ಕಿಸಿಂದ ಕೆಲ್ಸಕ್ಕೆ ರೊಕ್ಕ ಕೊಟ್ಟೇವ್ರಿ ಸರ್. ಇವರು ರೊಕ್ಕ ಕೊಟ್ಟಿದ್ರಿ ಕೆಲ್ಸಕ್ಕೆ ಏನಾದರೂ ತೊಗೊಂದಿಲ್ಲ ಸರ್. ಇಲ್ಲಿ ಕಲಾಪ್ ಸರ್ ಅದಾರಿ ಟೆಂಡರ್ ಸರ್ ರೀ ಅದಾರಿ. ಅವ್ರು ತೊಗೋತೀನಿ ಅಂದು 7-8 ತಿಂಗಳು ಆಯ್ತು ರೀ ಸರ್. ಬರೀ ಮುಂದೆ ಹಾಕೋತ ಹೊಂಟಾರಿ. ಈಗ ಮತ್ತು ನಾವು ದುಡ್ಡ್ಯಾರ ಮನೆ ನಡೆಯಲ್ರಿ ಸರ್. ಹಿಂಗಾಗಿಸಿಂದ ಬರೀ ಮುಂದೆ ಅಧಿಕಾರಿಗಳು ಗಮನಕ್ಕೆ ತೊಗೊಂಡಿರಿ ನೀವು? ಏನೂ ಇದು ಮಾಡತ್ತಿಲ್ರಿ ಸರ್ ಅವ್ರು. ಹಿಂಗಾಗಿ 35,000 ಕೊಟ್ಟಿನಿ ಸರ್. ನೀವು ರೊಕ್ಕ ಕೊಟ್ಟ ತಕ್ಷಣ ಅವ್ರು ನಿಮ್ಮ ಕೆಲ್ಸಕ್ಕೆ ತೊಗೊಂಡಿದ್ರು ಇಲ್ಲ? ಪೈಲ ತೊಗೊಂಡಿರಿ ಸರ್. 1 ವರ್ಷ ಮಾಡೀನಿ ಸರ್. ಮತ್ತು ಏನರ ನಾವು ಹಾಕಿಸಿಂದ ಕೆಲಸದಿಂದ ತೆಗ್ದಾರ ಸರ್. ಅದೇ ರೀ ಸರ್. ಅದು ನಮಗೂ ಗೊತ್ತಿಲ್ಲ ಸರ್ ಎದಕ್ಕೆ ತೆಗ್ದಾರಂದು. ಅದು ನಾ ಹಾಂ ಸರ್ ಕೇಳಿಲ್ಲ ಸರ್. ಅವ್ರು ಕೇಳೋಣ ಬರೀ ತೊಗೋತೀನಿ ಅಂತ ಬರೀ ಮುಂದೆ ಹಾಕೋತ ಹೊಂಟಾರ ಸರ್. ಶಶಿಕುಮಾರ್ ಸರ್ ನಮ್ಮದು ಮಿನಿಮಮ್ ಅಂದ್ರೆ 9 ತಿಂಗಳು ಪೇಮೆಂಟ್ ಬರ್ಬೇಕು ರೀ. 10ನೇ ತಿಂಗಳು ರನ್ನಿಂಗ್ ಐತ್ರಿ. ಈಗ ಆದ್ರೆ ಪೇಮೆಂಟ್ ಇಲ್ಲ ರೀ. ಮತ್ತು ಯಾವ ಪ್ಯಾಕೇಜ್ ಎಲ್ಲ ಹತ್ತಾರ ರೀ. ನಮ್ಮದು ದುಡ್ಕೋತ ಬಂದವ್ರಿ ನಾವು 9 ವರ್ಷ ಆಯ್ತು ರೀ. ಈಗ ಹಾಂ ಹೆಸರು ಇಲ್ಲ ರೀ. ಈ ಕಡೆ ಬೆಂಗಳೂರು ಕಡೆನೂ ಇಲ್ಲ ರೀ. ಈ ಕಡೆ ವಿಜಿಟ್ ಕಡೆ ಇಲ್ಲ, ಯಾವುದು ಕಡೆನೂ ಇಲ್ಲ ನಮ್ಮದು. ಹಾಂ ಒಟ್ಟೆ ಬರೀ ದುಡ್ದೈತಿ. ಬರೀ ಬುಕ್ನಾಗ ಇಟ್ಟು ಬರೀತಾರೆ ರೀ. ಬರೀ ಹಾಜರಿ ಹಾಕಿನ ಹತ್ತಾರೆ ಬರೀ ಹಂಗೆ ಮನೆ ಕಳಿಸ್ತಾರೆ. ನಾವು ಹೋಗೋದು ಬರೋದು ಮಾಡಕತ್ತೀವಿ ರೀ ಅಷ್ಟೇ ರೀ. ಅದು ಬಿಟ್ಟರೆ ನಮ್ಮ ಕೈದಿಂದ ಎಲ್ಲ ನಮ್ಮ ಮನೆಯಾಗ ಭಾಳ ಹೈರಾಣ ನಡೆದೈತಿ ರೀ. ಹ್ಯಾಂಗೆ ಮಾಡ್ತೀರಿ ನೋಡಿ ಸರ್. ಈಗ ನಾನು ಮಾಡಕತ್ತಿ ಈಗ 8 ವರ್ಷ ಆಯ್ತು ರೀ. ಈಗ ಒಬ್ಬರೇ ಅಲ್ಲ ಸರ್, ಭಾಳ ಮಂದಿ 7-8 ಮಂದಿ ಇದೆ ಸರ್. ನಾವು ಈಗ ಅದು ಮಾಡ್ಕೊತೀವಿ ಅಂದ್ರೆ ಈಗ ಇದೇ ವಯಸ್ಸು ನೋಡ್ರಿ. ಈಗ 10 ತಿಂಗಳಾಯ್ತು ಈಗ ನಮಗೆ ಹಿಂಗೆ ಹತ್ತೈತ್ರಿ. ಈಗ ಪೈಲಿಗೆ ಹಾಕ್ತಿದ್ರಿ ಪೇಮೆಂಟ್ ಚಲೋ ಮೊದಲು ಯೂಸ್ಡ್ ಆಗಿದ್ರಿ. ಅದೀಗೇನು ತೆಗೆದು ಹಾಕ್ಯಾರ ನೋಡ್ರಿ. ಅದು ಆದ್ಮೇಲೆ ನಮ್ಗೆ ಏನು ಕೇರ್ಲೆಸ್ ಇಲ್ಲ ರೀ ನಮ್ದು. ಇದು 10 ತಿಂಗಳು ರನ್ನಿಂಗ್ ಅದ ಸರ್. ಈಗ ಯಾವ ಪ್ಯಾಕೇಜ್ನಾಗೂ ಹೆಸರೇ ಇಲ್ಲ ನಮ್ದು. ಬರೀ ಹಾಕ್ನಿ ಅಂತಾರೆ ಮುಂದೆ ಕಳಿಸ್ತಾರೆ ಸರ್. ಕೆಲಸ ಮಾಡೋದು ಮನೆಗೆ ಹೋಗೋದು, ಬರೀ ಕೆಲಸ ಮಾಡೋದು ಮನೆಗೆ ಹೋಗುದು ಸರ್. ಮತ್ತೆ ಹೆಂಗೆ ಮಾಡಿದ್ರಿ ಮತ್ತೆ ಸರ್ ಮುಂದಕ್ಕೆ? ಈಗ ಅಧಿಕಾರಿ ಕೇಳಿದ್ರೆ ಏನಂತಾರ? ಅದಕ್ಕೆ ಕೇಳಿದ್ರೆ ಅವ್ರೇನಂತಾರೆ ಈಗ ಅವ್ರೇನಂತಾರೆ ಸರ್. ಈಗ ಸರ್ ಕಡೆ ಹೋದ್ರೆ ಅವರು ಕಾಂಟ್ರಾಕ್ಟರ್ ಕಡೆ ಹೋಗ್ತಾರೆ ರೀ. ಕಾಂಟ್ರಾಕ್ಟರ್ ಕಡೆ ಹೋದ್ರೆ ನಿಮ್ಮ ಹಾಜರಿ ನಮ್ಗೆ ತಂದು ಕೊಡ್ರಿ, ನಾವು ಸಹಿ ಮಾಡಿ ಕೊಡ್ರಿ, ಅವಾಗ ನಾವು ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಮತ್ತು ನಾವು ಯಾರಿಗೆ ಕೇಳೋಣ ಸರ್? ಈಗ ಕೆಲಸ ಮಾಡೋದು ಮೇನ್ ಇವ್ರ ಕಡೆ ಹುಡುಕ್ಯಾಡೋನ್ರಿ ನಾವು ಇವ್ರನ್ನ. ಚಂದ್ರಶೇಖರ್ ಮೂಲಿಮೆಂಟ್ ಸರ್. ಪರಿಸರ ಅಭಿಯಂತರಾದ ಅಶೋಕ್ ಕುಮಾರ್ ಸಜ್ಜನರನ್ನು ವಜಾಗೊಳಿಸಲೇಬೇಕು. ಅಶೋಕ್ ಕುಮಾರ್ ಸಜ್ಜನರನ್ನು ವಜಾಗೊಳಿಸಲೇಬೇಕು. ನಾಲಾಯಕ ಬೇಕೇ ಬೇಕು. ಬೇಕೇ ಬೇಕು.